ಚೆನ್ನಾಗಿ ಕನ್ನಡ 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 ಅಂತಾರಲ್ಲ ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಾ? ಯಾರಂತ ಹೋಗ್ತಾ ಹೋಗ್ಲಿ, ಇದೇನಂತ ಓದಕ್ಕಾರ ಬರ್ತಾ ಹೋಗ್ಲಿ. ಮಾರ್ಸ್ ಹೋದ್ರು ಮೂನ್ ಹೋದ್ರು ಕೂಡ ನನ್ನ ಐಡೆಂಟಿಟಿ ಕನ್ನಡಿಗ ಅದು ಚೇಂಜ್ ಆಗಲ್ಲ. ಅಂಡ್ ನೋ ಬಡಿ ನೀಡ್ಸ್ ಟು ಟೆಲ್ ಮಿ ಕನ್ನಡ ಮಾತಾಡು ಕನ್ನಡ ಮಾತಾಡು ಕನ್ನಡ. ನಾನು ಕಾಣೋದು ಕನ್ನಡದಲ್ಲೇ. ಇದ್ರ ಬಗ್ಗೆ ನನಗೆ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಒಬ್ರಲ್ಲ ಒಬ್ರು ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವತ್ತು ಕ್ಲಾರಿಟಿ ಕೊಡ್ಬೇಕು ಆಯ್ತಾ? ಇದನ್ನ ಯಾರು ಕೇಳಬೇಕು ಬಿಡ್ಬೇಕು ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಗಿವ್ ದ ಕ್ಲಾರಿಟಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದರ ಕಮೆಂಟ್ಗಳೆಲ್ಲ ಏನಕ್ಕೆ ಬರುತ್ತೆ ಅಂತಂದ್ರೆ, ಸೊ ಅವ್ರ ಅಭಿಪ್ರಾಯದಲ್ಲಿ ನಾನು ಜಾಸ್ತಿ ಇಂಗ್ಲೀಷಲ್ಲಿ ನಾನು ಕಾಂಟೆಂಟ್ ಮಾಡ್ತೀನಿ ಅಂತ. ದಟ್ ಈಸ್ ಆ್ಯಕ್ಚುಲಿ ನಾಟ್ ಟ್ರೂ ಗಾಯ್ಸ್. ಫಸ್ಟ್ ಆಫ್ ಆಲ್ ನಾನು ಎಷ್ಟು ಸಲ ನಿಮ್ಗೆ ಹೇಳಬೇಕು, ನಾನೊಬ್ಬ ಹೆಮ್ಮೆಯ ಕನ್ನಡಿಗ. ನಾನು ಯಾವುದೋ ಬೇರೆ ರಾಜ್ಯದಿಂದ ನಾನು ಕರ್ನಾಟಕಕ್ಕೆ ಬಂದು ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಶುರು ಮಾಡಿಲ್ಲ. ಆಕ್ಚುಲಿ ನಾವಿರೋದು ದುಬೈಲಿ. ಸೊ ದುಬೈ ಇಸ್ ದ ಲ್ಯಾಂಡ್ ಆಫ್ ಡಿಫ್ರೆಂಟ್ ಪೀಪಲ್. ಲಿಟ್ರಲಿ ಪ್ರಪಂಚದಲ್ಲಿರೋ ಪ್ರತಿ ಒಂದು ದೇಶದಲ್ಲಿರೋ ಜನಗಳು ದುಬೈಲಿ ಇದ್ದಾರೆ. ಅಂಡ್ ಆದ್ರೂ ಕೂಡ ನಾವು ವಿಡಿಯೋ ಮಾಡೋದು ಕನ್ನಡದಲ್ಲೇ ಮಾಡೋದು. ನಾನೊಬ್ಬ ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ ಆಯ್ತಾ. ಯಾವಾಗ ಒಂದು ಕಂಪ್ನಿ ಜೊತೆ ನಾನು ಪ್ರಮೋಷನ್ ಮಾಡ್ತೀನಲ್ಲ ಅವಾಗ, ಅಥವಾ ಇಲ್ಲಿದ್ದ ಲೋಕಲ್ ಇನ್ಫ್ಲೂಯೆನ್ಸರ್ಗಳ ಜೊತೆ ನಾನು ಕೊಲಾಬ್ ಆದಾಗ ನಾನು ಇಂಗ್ಲೀಷಲ್ಲೇ ವಿಡಿಯೋ ಮಾಡಬೇಕಾಗತ್ತೆ. ಆಗ ಕನ್ನಡದಲ್ಲಿ ವಿಡಿಯೋ ಮಾಡಿದ್ರೆ ಅದು ಡಸಂಟ್ ಮೇಕ್ ಎನಿ ಸೆನ್ಸ್ ಆ್ಯಕ್ಚುಲಿ. ನೀವೊಂದು ಅರ್ಥ ಮಾಡ್ಕೋಬೇಕು, ನಾನೊಬ್ಬ ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ ರೈಟ್. ಒಂದು ಇಂಟರ್ನ್ಯಾಷನಲ್ ಕಂಪನಿ ಬಂದ್ಬಿಟ್ಟು ನನ್ನ ಜೊತೆ ಪ್ರಮೋಷನ್ ಮಾಡಿಸ್ಕೊಂತಿದೆ ಅಂತಂದರೆ ಇದನ್ನು ನಾವು ಹೇಟ್ ಮಾಡಬೇಕಾ ಅಥವಾ ಹೆಮ್ಮೆ ಪಡಬೇಕಾ? ನಾನು ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದು ಆ್ಯಕ್ಚುಲಿ 99% ವಿಡಿಯೋಗಳು ಬಂದು ನನ್ನ ಕಾರ್ಗಳ ಬಗ್ಗೆ ಇರೋದು. ಆ್ಯಕ್ಚುಲಿ ಇಲ್ಲಿರೋ ಒಂದು ಲೋಕಲ್ ಬ್ರ್ಯಾಂಡ್ನ ಅಥವಾ ಚೈನಾದಲ್ಲಿರೋ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇಲ್ಲಿ ಬಂದು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದಾಗ, ನಾನು ಕನ್ನಡದಲ್ಲಿ ಮಾಡಿದಾಗ ಅವ್ರಿಗೆ ನನಗೆ ಕಾಸು ಕೊಡ್ತಾರಲ್ಲ, ಅವ್ರಿಗಾದ್ರೂ ಏನು ಉಪಯೋಗ ಆಗುತ್ತೆ? ಅಂಡ್ ನೀವು ಅನ್ಕೋಬಹುದು, ನಿಮ್ಗೆ ಇರೋ ಜಾಸ್ತಿ ಜನ ಆಡಿಯನ್ಸ್ ಇರೋದೆಲ್ಲ ಇಂಡಿಯಾದವರು, ಕನ್ನಡದವರು, ಏನಕ್ಕೆ ಇಂಗ್ಲೀಷ್ ಪ್ರಮೋಷನ್ ಮಾಡ್ತಾರೆ? ಅಫ್ಕೋರ್ಸ್ ದಟ್ ಈಸ್ ಟ್ರೂ. ನನಗೆ ಜಾಸ್ತಿ ಜನ ಔಟ್ ಸೈಡ್ 80% ಆಫ್ ಆಡಿಯನ್ಸ್ ಆರ್ ಇನ್ ಫ್ರಮ್ ಕರ್ನಾಟಕ. ಅಂಡ್ ಅನಂತರ ಇನ್ನೊಂದು 20% ಏನಿದೆ ಅಲ್ಲ, ಅದರಲ್ಲಿ UAE, ದುಬೈ, ಸೌದಿ ಅಲ್ಲಿ ಇಲ್ಲಿ. ಯಾಕಂತಂದ್ರೆ ನಾವು ಮಾಡೋದು ಕಾಂಟೆಂಟ್ ಅಷ್ಟೊಂದು ಸುಲಭ ಕಾಂಟೆಂಟ್ ಅಲ್ಲ ಗಾಯ್ಸ್. ನಾನೊಬ್ಬ ಕನ್ನಡಿಗನಾಗಿ ನನ್ನ ತರ ಯಾರೋ ಇನ್ನೊಬ್ಬ ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ ಈ ತಪ್ಪಗಳ ಬಗ್ಗೆ ವಿಡಿಯೋ ಮಾಡ್ತೇನೆ ಅಂತಾರೆ, ನಾನು ಅಪ್ರಿಷಿಯೇಟ್ ಪಡ್ತೀನಿ. ಆಕ್ಚುಲಿ ನಿಜ ನಾನು ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ನೀವು ಅನ್ಕೊಂಡಷ್ಟಲ್ಲ. ನಾವು ಅನ್ಕೊಂಡಂಗೆ ಇಂಡಿಯಾದಲ್ಲಿ ಅಂದ್ರೆ ದೇರ್ ಇಸ್ ನೋ ಡಿಸ್ರೆಸ್ಪೆಕ್ಟ್ ಟು ಎನಿ ಕಾಂಟೆಂಟ್ ಕ್ರಿಯೇಟರ್ ಆಯ್ತಾ. ಎನಿ ಇನ್ಫ್ಲುಯೆನ್ಸರ್ಗೆ ನಾನೇನು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ನನ್ನ ವೈಯಕ್ತಿಕವಾಗಿ ಹೇಳ್ತಿರೋದು ಆಕ್ಚುಲಿ, ನಾನು ಬಂದು ದುಬೈಲಿ ಬಂದ್ಬಿಟ್ಟು ಜನ ಹೇಳ್ತಾರೆ ಬುಗಾಟಿ ವಿಡಿಯೋ ಮಾಡಿ, ಪಗಾರಿ ವಿಡಿಯೋ ಮಾಡಿ ಅಂತೆಲ್ಲ. ಇಟ್ ಈಸ್ ನಾಟ್ ಈಸಿಲಿ ಅವೈಲಬಲ್. ನಿಮಗೆ ಅದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಂದು ಫಸ್ಟ್ ಆಫ್ ಆಲ್ ನಾನು ಇಂಡಿಯನ್ ಆಯ್ತಾ, ನಾನು ಮಾತಾಡೋದು ಕನ್ನಡ. ಅಂಡ್ ಒಂದು ದೊಡ್ಡ ಲಕ್ಸುರಿಯಸ್ ಬ್ರ್ಯಾಂಡ್ ನನಗೇನಾದರೂ ಒಂದು ಬ್ರ್ಯಾಂಡ್ ಪ್ರಮೋಷನ್ ಆಗಿರ್ಬೋದು ಅಥವಾ ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡ್ಬೇಕಂತಂದ್ರೆ ದೇ ಲುಕ್ ಇನ್ ಟು, ನಾವು ತುಂಬ ನೋಡ್ತಾರೆ ಆಕ್ಚುಲಿ. ಓಕೆ, ಎಷ್ಟು ಫಾಲೋವರ್ಸ್ ಇದ್ದಾರೆ, ಎಷ್ಟು ಎಲ್ಲಿಂದ ಫಾಲೋವರ್ಸ್ಗಳಿದ್ದಾರೆ, ಇವ್ರು ಯಾವ ಥರ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಅಂತ. ಆ ಥರ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಹೇಗೋ ಮ್ಯಾನೇಜ್ ಮಾಡಿಕೊಂಡು ವಿ ಆರ್ ಮೇಕಿಂಗ್ ವಿಡಿಯೋಸ್ ಫಾರ್ ಕನ್ನಡ ಪೀಪಲ್. ಪರ್ಟಿಕ್ಯುಲರ್ ನನ್ನ ಉದ್ದೇಶನೇ ಅದು. ನನ್ನ ಯೂಟ್ಯೂಬಲ್ಲಿ ಕೂಡ ನೀವು ನನ್ನ ಟೈಟ್ಲ್ ನೋಡ್ಬೋದು, ವಿ ಶೋ ಎವ್ರಿ ಸಿಂಗಲ್ ಸೂಪರ್ ಕಾರ್ ಇನ್ ದ ವರ್ಲ್ಡ್ ಇನ್ ಕನ್ನಡ. ದಟ್ ಈಸ್ ಮೈ ಇಂಟೆನ್ಷನ್. ಯಾಕಂದರೆ ನಾನು ಶುರು ಮಾಡಿದಾಗ there was nobody talking about super cars particularly in Kannada, even now also. ಸೊ ಅದು ನನ್ನ ಉದ್ದೇಶ ಇದ್ದೇ ಇದೆ. ಸೊ ನಾವು ಆ ಥರ ಕನ್ನಡ ವಿಡಿಯೋ ಮಾಡ್ಕೊಂಡೇನೆ ಈ ಮಟ್ಟಿಗೆ ಬಂದಿರೋದು ಆ್ಯಕ್ಚುಲಿ. ಈಗ ನಾವು ಇಂಡಿಯಾದಲ್ಲಿ ನೀವು ಯು ಕ್ಯಾನ್ ಗೂಗಲ್ ಮಾಡಿ ನೀವು. ಆ್ಯಕ್ಚುಲಿ ಐ ಆಮ್ ದ ನಂಬರ್ 1 ಇಂಡಿಯನ್ ಆಟೋಮೋಟಿವ್ ಇನ್ಫ್ಲೂಯೆನ್ಸರ್ ಇನ್ ದ UAE. ಅಂದರೆ UAEಲಿರೋ ಇಂಡಿಯನ್ಗಳಲ್ಲೇ ನಂಬರ್ 1 ಆಟೋಮೋಟಿವ್ ಇನ್ಫ್ಲೂಯೆನ್ಸರ್. ಇಟ್ ಇಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಇದನ್ನ ನಾವು ದುಃಖ ಪಡ್ಬೇಕಾ ಅಥವಾ ಇದನ್ನ ನಾವು ಹೇಟ್ ಮಾಡ್ಬೇಕಾ? ನಾವು ಇದನ್ನ ಆಕ್ಚುಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅಲ್ವಾ? ಡಸಂಟ್ ಮ್ಯಾಟರ್ ಹೂ ಡಸ್ ಇಟ್. ನಾನು ಮಾಡ್ತಾನೆ, ಇನ್ನೊಬ್ಬ ಮಾಡ್ತಾನೆ, ಯಾರೇ ಮಾಡಲಿ, ಒಬ್ಬ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಅಂತಂದರೆ ಅವನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ದಟ್ಟು ಕನ್ನಡಿಗ. ನಾನು ಎಲ್ಲೇ ಹೋದ್ರು ಕೂಡ, ನಾನು ಇಲ್ಲಿ ಹೋದ್ರು ಕೂಡ, ನಾನು US ಹೋದ್ರು, ಅಮೆರಿಕಕ್ಕೆ ಹೋದ್ರು, ಮಾರ್ಸ್ಗೆ ಹೋದ್ರು, ಮೂನ್ಗೆ ಹೋದ್ರು ಕೂಡ ನನ್ನ ಐಡೆಂಟಿಟಿ ಕನ್ನಡಿಗ ಅದು ಚೇಂಜ್ ಆಗಲ್ಲ. ಅಂಡ್ ನೋ ಬಡಿ ನೀಡ್ಸ್ ಟು ಟೆಲ್ ಮಿ ಕನ್ನಡ ಮಾತಾಡು ಕನ್ನಡ ಮಾತಾಡು ಕನ್ನಡ. ನಾನು ಕಾಣೋದು ಕನ್ನಡದಲ್ಲೇ. ನಾನು ಕನ್ನಡಿಗರನ್ನ ಮನವೊಲಿಸ್ಬೇಕಾ? ನಾನು ಕನ್ನಡದ ಕಾಂಟೆಂಟ್ ಕ್ರಿಯೇಟರ್ ನನಗೆ ಸಪೋರ್ಟ್ ಮಾಡಿ ಅಂತ ಮನವೊಲಿಸೋ ಅವಶ್ಯಕತೆ ಏನಿದೆ? ನಾನು ಕನ್ನಡಿಗ, ಜನಗಳನ್ನ ಸಪೋರ್ಟ್ ಮಾಡ್ತಾರೆ. ಬಟ್ ಈ ಥರ ಕಮೆಂಟ್ಗಳು ಹಾಕೋರು ದೇ ಆರ್ ಲೈಕ್ ಲಿಟ್ರಲಿ ಅವರಿಗೆ ಅಡೋಣ, ಅವ್ರಿಗೆ ಏನು ತಲೆಯಲ್ಲಿ ಬುದ್ಧಿ ಇದೆಯಾ ಏನಿದೆ ಗೊತ್ತಿಲ್ಲ. ಯಾಕಂತಂದರೆ ಅದು ಪ್ಯೂರ್ಲಿ ಪ್ರಮೋಷನ್ ವಿಡಿಯೋಗಳು, ಕೊಲಾಬ್ ವಿಡಿಯೋಗಳು ಮಾತ್ರ ನಾನು ಇಂಗ್ಲೀಷಲ್ಲಿ ಮಾಡೋದು ಆ್ಯಕ್ಚುಲಿ. ಆ್ಯಂಡ್ ಈಗ ನಾವು ದುಬೈಲಿ ಇರೋದ್ರಿಂದ ಪ್ರತಿದಿನ ನಾವು ಒಬ್ಬರ ಜೊತೆ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಮಾತಾಡ್ತೀನಿ. ಅಫ್ಕೋರ್ಸ್ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀನು ಬೆಳೆಯೋಗೂ ಬೇಕಿತ್ತು ಕನ್ನಡ, ಬೆಳೆದಾದ್ಮೇಲೆ ಬೇಡ ಕನ್ನಡ, ಇಂಗ್ಲೀಷ್ ಓದಿದವನು, ಇಂಗ್ಲೀಷ್ ಅವನು, ಅದು ಇದು. ಇಟ್ಸ್ ರಿಯಲಿ ಅದು ಏನೋ ಒಂದು ಕನ್ನಡದಿಂದ ಬಂದು ಏನೋ ಒಂದು ನಂದು ಪುಟ್ಟ ಹಳ್ಳಿಯಿಂದ ಬಂದು ಈ ಮಟ್ಟಿಗೆ ಏನೋ ಮಾಡ್ತೀನಿ ಅನ್ನೋದು ಹೆಮ್ಮೆ
ಹೆಮ್ಮೆ ಪಡ್ಕೊಂಡು ಇನ್ಸ್ಪೈರ್ ಆಗಬೇಕು ಆ್ಯಕ್ಚುಲಿ ಜನಗಳು. ನಾನು ಕೂಡ ತುಂಬ ಇನ್ಸ್ಪೈರ್ ಆಗ್ತೀನಿ, ತುಂಬ ಜನ ಕ್ರಿಯೇಟರ್ಗಳು, ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳ ಜೊತೆ ನೋಡಿ ನಾನು ಕೂಡ ಇನ್ಸ್ಪೈರ್ ಆಗ್ತೀನಿ. ಅವರಿಂದ ಏನು ಕಲಿಬೋದು, ಏನು ಮಾಡ್ಬೋದು, ಹೆಂಗೆ ಉದ್ಧಾರ ಆಗ್ಬೋದು, ಹೆಂಗೆ ದೊಡ್ಡ ಮಟ್ಟಿಗೆ ಬೆಳಿಬೇಕಂತ. ಸೊ ನಾವು ನಮ್ಮ ಕನಸನ್ನು, ನಮ್ಮ ಡ್ರೀಮ್ನ ನಾವು ಲಿಮಿಟ್ ಮಾಡ್ಕೋಬಾರ್ದು ಆ್ಯಕ್ಚುಲಿ, ಆಯಿತಾ. ನಿಮಗೆ ಸ್ವಾಭಿಮಾನ ಇರಲೇಬೇಕು, ಆ ಒಂದು ಪ್ರೀತಿ ಗೌರವ ಇರಲೇಬೇಕು, ಇಲ್ಲ ಅಂತ ಹೇಳ್ತಾನೆ ಇಲ್ಲ, 0% ಹೇಳ್ತೀನಿ ನಾನು ಆ್ಯಕ್ಚುಲಿ. ಇರಲೇಬೇಕು. ನೀವು ಎಂದೆಂದಿಗೂ ನಿಮ್ಮ ಕನ್ನಡದವನೇ ಆಗಿರು, ತಮಿಳವನೇ ಆಗಿರು, ಯಾರೇ ಆಗಿರೋ, ನಿನ್ನ ಲ್ಯಾಂಗ್ವೇಜು, ನಿನ್ನ ಭಾಷೆ, ನಿನ್ನ ಐಡೆಂಟಿಟಿ ಇರಲೇಬೇಕು ಆ್ಯಕ್ಚುಲಿ. ಹಂಗಂದು ಮಾತ್ರಕ್ಕೆ ಯು ಶುಡ್ ನಾಟ್ ಲಿಮಿಟ್ ಆ್ಯಕ್ಚುಲಿ. ಆ್ಯಂಡ್ ಮೋರ್ ಓವರ್ ಗಾಯ್ಸ್, ನಾನು ಇರೋದು ದುಬೈಲಿ. ಸೊ ನಂಗೆ ದುಬೈಲಿ ಒಬ್ಬ ಕನ್ನಡಿಗನಿಗೆ ಇಷ್ಟೊಂದೆಲ್ಲ ಆಪರ್ಚುನಿಟಿ ಸಿಗ್ತಿದೆ ಅಂತಂದರೆ, ಅಗೇನ್ ಇದನ್ನು ಹೇಟ್ ಮಾಡ್ಬೇಕಾ ನಾವು? ಐ ಆಮ್ ಆಸ್ಕಿಂಗ್ ಯು ಗೈಸ್, ಇದನ್ನ ಹೇಟ್ ಮಾಡ್ಬೇಕಾ? ಕನ್ನಡದ ಬಗ್ಗೆ ನೋಡಿ, ಇದೇನು ಗೊತ್ತಾ ಹೋಗ್ಲಿ, ಐ ಡೋಂಟ್ ನೋ ನೀವು ಎಷ್ಟು ಜನಕ್ಕೆ ಎಷ್ಟು ಜನ ಕನ್ನಡ 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 ಅಂತಿರಲ್ಲ, ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಾ? ಇದು ಯಾರು ಅಂತ ಹೋಗ್ತಾ ಹೋಗ್ಲಿ, ಇದೇನು ಅಂತ ಓದೋಕಾರ ಬರ್ತಾ ಹೋಗ್ಲಿ. ನಾನು ಇದ್ರ ಬಗ್ಗೆ ಹೇಳಿದ್ದೀನಿ, ಬಟ್ ಐ ಡೋಂಟ್ ನೋ ನಿಮಗೆ ನಾನು ಇನ್ನೂ ಎಷ್ಟು ಹೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ನನಗೆ ಇಂಡಿಯನ್ ಬ್ರ್ಯಾಂಡ್ಗಳು ಬಂದಾಗ, ಇಂಡಿಯನ್ ಬ್ರ್ಯಾಂಡ್ಗಳು ನನಗೆ ಪ್ರಮೋಷನ್ಗೆ ಅಂತ ಬಂದಾಗ, ನಾನು ಯಾಕೆ ಇಂಡಿಯನ್ ಬ್ರ್ಯಾಂಡ್ಗಳು ಪ್ರಮೋಟ್ ಮಾಡಲ್ಲ ಆ್ಯಕ್ಚುಲಿ. ಯಾಕಂತಂದರೆ ಐ ಡೋಂಟ್ ನೋ, ದೇ ಥಿಂಕ್ ದಟ್ ಐ ಆಮ್ ದುಬೈಲಿ ಇದ್ದೀನಿ, ಹಾಗಾಗಿ ನಂಗೆ ಏನೋ ಆ ಒಂದು ಕಮ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿರ್ಬೋದು. ಬಟ್ ನಾನು ಸಮ್ಟೈಮ್ಸ್ ಮಾಡಿದಾಗ ಪ್ಯೂರ್ ಇಟ್ಟಿದ್ದೀನಿ ಕನ್ನಡ, ನಾನಾಗಿ ಇಂಗ್ಲೀಷಲ್ಲಿ ಮಾಡಲಿ, ಬೇರೆ ಭಾಷೆಲಿ ಹಾಕಪ್ಪ ಮಾಡಲಿ. ನಾನು ಇಂಡಿಯನ್ ಬ್ರ್ಯಾಂಡು, ಒಂದು ಇಂಡಿಯನ್ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಿದಾಗ ವೈ ಶುಡ್ ಐ ಡೂ ಇಟ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್? ಆ್ಯಂಡ್ ನಮಗೆ ಇಲ್ಲಿ ಆಡಿಯನ್ಸ್ ಇದ್ದಾರೆ, ಅದಕ್ಕೋಸ್ಕರನೇ ಬ್ರ್ಯಾಂಡ್ ಬರ್ತಿರೋದು. ದೇರ್ ಆರ್ ಸಮ್ ಆಡಿಯನ್ಸ್, ಎಷ್ಟು ದೊಡ್ಡ ಮಟ್ಟದಲ್ಲಿಲ್ಲ, ಓಕೆನಾ. ನಮಗೆ ಕನ್ನಡದಲ್ಲಿರೋ ಅಷ್ಟು ಆಡಿಯನ್ಸ್ ನನಗೆ ದುಬೈಲಿಲ್ಲ. ಬಟ್ ಇಲ್ಲಿರೋ ಆಡಿಯನ್ಸ್ಗಳೆಲ್ಲ ಸ್ವಲ್ಪ ನನ್ನ ಫಾಲೋ ಮಾಡೋರಲ್ಲ, ಆಟೋಮೋಟಿವ್ ರಿಲೇಟೆಡ್ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಬ್ರ್ಯಾಂಡ್ಗಳು, ಓಕೆ ಇವನ ಜೊತೆ ನಾನು ಪ್ರಮೋಷನ್ ಮಾಡಿಸಿದ್ರೆ, ಇದು ನನ್ನ ಒಂದು ಕಾರ್ನ ಅಥವಾ ನನ್ನ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡಿಸಿದ್ರೆ, ನನಗೆ ಇವ್ನು ನೋಡೋ ಆಡಿಯನ್ಸ್ಗಿಂತ ಅವನು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಅವರು ತಗೊತಾರೆ ಅನ್ನೋದು ಉದ್ದೇಶ. ಸಿಂಪಲ್. ಈಗ ಸುಮ್ಮನೆ ಯಾಕೆ ಗುರು ಬ್ರ್ಯಾಂಡ್ಗಳು ಬರುತ್ತೆ ನನ್ನ ಹತ್ರ? ವೈ ವುಡ್ ಏನೋ ಒಂದು ಬ್ರ್ಯಾಂಡ್, UAE ಬ್ರ್ಯಾಂಡ್ ಯಾಕೆ ನನ್ನ ಹತ್ರ ಬಂದ್ಬಿಟ್ಟು ಪ್ರಮೋಟ್ ಮಾಡೋ ಗುರು ಅಂತ ಕೇಳುತ್ತೆ? ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ. ನಾವು ವಿ ವಾಂಟ್ ಫಿಲ್ಮ್ ಫೇರ್ ಅವಾರ್ಡ್, ಈ ಮಿಡಲ್ ಈಸ್ಟ್ ಅವಾರ್ಡ್ ಸಿಕ್ಕಿದೆ ನಮಗೆ. ವಿ ಹ್ಯಾವ್ ಬಿನ್ ಟು ಮೆನಿ ಇವೆಂಟ್ಸ್ ಆಸ್ ಅ ಜಡ್ಜ್ ಆಗಿ ಇವೆಂಟ್ ಕರೆದಿದ್ದಾರೆ. ಒಂದು ಕಾರ್ ಇವೆಂಟಿಗೆ, ಬೈಕ್ ಇವೆಂಟಿಗೆ, ಕಸ್ಟಮ್ ಕಾರ್ ಇವೆಂಟಿಗೆ ಒಬ್ಬ ಕನ್ನಡಿಗನನ್ನು ಜಡ್ಜ್ ಆಗಿ ಕರೀತಾರೆ ಅಂತಂದ್ರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಓಕೆ ಏನೋ ವ್ಯೂಸ್ ಬರುತ್ತೆ, ಫ್ಯಾನ್ಸ್ ಇದ್ದಾರೆ ಅಂತಲ್ಲ. ವಿ ಆಲ್ಸೋ ಬಿಕಾಸ್ ಆಫ್ ದ ನಾಲೆಡ್ಜ್, ಆಲ್ಸೋ ಬಿಕಾಸ್ ಆಫ್ ವಾಟ್ ವಿ ಸೇ. ಓಕೆ, ಅವ್ರು ಹೇಳಿದ್ರೆ ಜನ ನಂಬ್ತಾರೆ ಅನ್ನೋದು. ಹಾಗಾಗಿ ನಾವು ವಿ ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ನಾನು ತುಂಬ ಕಾಶಿಯಸ್ ಆಗಿರ್ತೀನಿ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅಂದಾಗ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ನಂಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಯಾರೋ ಏನೋ ನನ್ನ ಬಗ್ಗೆ ನನ್ನ ಬಗ್ಗೆ ನಾನು ವೀಡಿಯೋ ಮಾಡೋದು ಇಷ್ಟ ಆಗ್ತಿರೋ ನಿಮಗೆ, ಅಥವಾ ನನ್ನ ಕ್ಯಾರೆಕ್ಟರ್ ಇಷ್ಟ ಇಲ್ವಾ, ನನ್ನ ಪರ್ಸನಾಲಿಟಿ ಇಷ್ಟ ಇಲ್ವಾ, ಅಥವಾ ನನ್ನ ನಿಲುವು ಇಷ್ಟ ಇಲ್ವಾ, ಅದ್ರ ಬಗ್ಗೆ ನೀವು ಟ್ರಾಲ್ ಮಾಡಿ, ಏನಾದರೂ ಮಾಡಿ, ಐ ಡೋಂಟ್ ಕೇರ್ ಐ ಡೋಂಟ್ ಮೈಂಡ್. ಯಾಕಂತಂದರೆ ಓಕೆ, ಇದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ನಾವು ವೀಡಿಯೋ ಮಾಡ್ತಿರೋದು, ಇದರಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಕನ್ನಡ ಎತ್ಕೊಂಡ್ಬಿಟ್ಟು ವೀಡಿಯೋ ಮಾಡಿದಾಗ ನಂಗೆ ತುಂಬ ಬೇಜಾರಾಗುತ್ತೆ ಗುರು. ಅದು ನಮ್ಮ ಕನ್ನಡಿಗರೇ ಇದು ಮಾಡ್ತವ್ರೆ, ಹೆಂಗೆ ಅದು ನನಗೆ ಮಾಡ್ತವ್ರಲ್ಲ ಹೇಳಿ. ಅದು ಬೇರೆ ದೇಶದಿಂದ ಅಥವಾ ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ಕನ್ನಡದಲ್ಲಿ ವಿಡಿಯೋ ಮಾಡ್ತಾನೆ, ಆಮೇಲೆ ಇವೆಲ್ಲ ಫ್ಯಾನ್ಸ್ ಎಲ್ಲ ಬರ್ತಾರೆ ಅವನಿಗೆ, ಆಮೇಲೆ ಅವ್ನು ಬೇರೆ ಭಾಷೆಗೆ ಹೋಗ್ತಾನೆ. ಅವಾಗ ನೋಡಪ್ಪ ಬೆಳೆಯೋರು ಕನ್ನಡ ಬೇಕಿತ್ತು, ಬೆಳೆದಾದ್ಮೇಲೆ ಕನ್ನಡ ಅಂತ ಮಾತಾಡಿದ್ರೆ ಏನಾದ್ರೂ ಒಂದು ಸ್ವಲ್ಪ ಲಾಜಿಕ್ ಇರುತ್ತೆ. ನಾನು ಕನ್ನಡ ಮಂಡ್ಯ ಹಾಕೊಂಡ್ರು ನಂದು ಲೇ. ದಯವಿಟ್ಟು ನನಗೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತದೆ ಆಕ್ಚುಲಿ. ಪ್ರತಿ ಸಲ ನನಗೆ ಫೋಕಸ್ ಮಾಡಕ್ ಆಗ್ತಿಲ್ಲ ನನಗೆ ನಿಜವಾಗ್ಲು. ಸೊ ಮತ್ತೆ ಇವ್ರಿಗೇನೋ 4 ಜನ 3 ಜನ ಮಂದಿ ಹಿಂಗೆ ಹೇಳ್ತಾರೆ ಅಂತ. ನಾನೊಬ್ಬ ಓಕೆ ಆಟೋಮೋಟಿವ್ ಕಾಂಟೆಂಟ್ ಕ್ರಿಯೇಟರ್ ಅಂತಂದಾಗ ನೀವು ಆಟೋಮೋಟಿವ್ ಬಗ್ಗೆ ನೋಡಿ ಅಲ್ಲ, ಅಟ್ಲೀಸ್ಟ್ ಅದ್ರ ಬಗ್ಗೆ ಕಮೆಂಟ್ ಹಾಕಿ ಅಲ್ಲ. ಅದ್ರ ಬಗ್ಗೆ ಏನಾದರೂ ಓಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ಲ. ನಾನೊಂದು ಕಾರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಏನೇ ಒಂದು ನನ್ನ ಅಭಿಪ್ರಾಯ ಹೇಳಿದ್ದೀನಿ, ನೀವು ಅಭಿಪ್ರಾಯ ತಿಳಿಸಿ. ಓಕೆ ಬ್ರೋ ಇಲ್ಲ ಬ್ರೋ ಇದು ಹಿಂಗೆ ಹಂಗೆ ಇದಂಗೆ. ಐ ವುಡ್ ರಿಯಲಿ ಅಪ್ರಿಷಿಯೇಟ್ ದಟ್. ನಾನು ಮಾಡೋ ಕಂಟೆಂಟ್ಗೂ ನೀವು ಹಾಕೋ ಕಮೆಂಟ್ಗೂ ಲಾಜಿಕ್ಕೇ ಇರಲ್ಲ ಆ್ಯಕ್ಚುಲಿ, ಲಿಟ್ರಲ್ ಲಾಜಿಕ್ ಇರಲ್ಲ. ನಾನು ಯೂಸ್ ಮಾಡೋದೆಲ್ಲ ನಾನು ಪೋಸ್ಟ್ ಹಾಕಿದ್ರೆ ನೀವು ನೋಡಿ, ಗೋ ಟು ಮೈ ಪೋಸ್ಟ್. 99% ಆಫ್ ಮೈ ಪೋಸ್ಟ್ ನನ್ನ ಪೋಸ್ಟ್ಗಳೆಲ್ಲ ಬರುತ್ತೆ. ನಾನು ಹಾಕೋದೇ ಕನ್ನಡ ಸಾಂಗ್ಗಳು. ನನ್ನಷ್ಟು ಕನ್ನಡದ ಅಭಿಮಾನಿ ಯಾರು ಇಲ್ಲ. ಬಟ್ ಅದನ್ನ ಪ್ರೂವ್ ಮಾಡ್ಕೊಳಕ್ ಆಗ್ತಿಲ್ಲ ನಂಗೆ. ಐ ಕಾಂಟ್ ಕಮ್ ಔಟ್ ಅಂಡ್ ಸೇ ನಾನು ಕನ್ನಡದವರು ನನಗೆ ಇದು ಸಪೋರ್ಟ್ ಮಾಡಿ ಅಂತ. ನಂಗೆ ಆ ಥರ ನಂಗೆ ಕ್ರಿಂಜ್ ಅಂತ ಅನ್ಸ್ಬಿಡುತ್ತೆ ಆ್ಯಕ್ಚುಲಿ. ಐ ಡೋಂಟ್ ವಾಂಟ್ ಟು ಪ್ರೂವ್ ದಟ್. ನಮಗೇನೋ ಒಂದು ಸೆಟ್ ಆಫ್ ಲೆವೆಲ್ನ ಮೇಂಟೈನ್ ಮಾಡ್ತೀನಿ. ಲೆವೆಲ್ ಅಂತಂದರೆ ಏನೋ ಲಕ್ಸುರಿ ಲೆವೆಲ್ ಆ ಥರ ಅಲ್ಲ. ನನಗೆ ನನ್ನದೇ ಆದ ಒಂದು ಲೆವೆಲ್ನ ಮೇಂಟೈನ್ ಮಾಡ್ತೀನಿ. ಐ ವಾಂಟ್ ಟು ಬಿ ಲೈಕ್ ದಟ್ ಆ್ಯಕ್ಚುಲಿ. ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಸಪೋರ್ಟ್ ದ ಕಾಂಟೆಂಟ್. ಅವನು ಓಕೆ ಈಗ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡಿ. ನಾವು ಈಗ ಫಾರ್ ಎಕ್ಸಾಂಪಲ್ ಯಾರೇ ಒಂದು ತಗೊಳ್ಳಿ, ಈಗ ಯಶೋರ್ ತಗೊಳ್ಳಿ, ನಾನು ಯಶೋರ್ಗೆ ಕಂಪೇರ್ ಮಾಡ್ಕೊಂಡು ಅನ್ಕೋಬೇಡಿ ಆಯ್ತಾ. ವಿ ಆರ್ ನಾಟ್ 1% ಕೂಡ ಇಲ್ಲ. ಅವರು ಪ್ರೌಡ್ ಕನ್ನಡಿಗನೇ. ಅವ್ರು ಎಲ್ಲಿ ಹೋದ್ರು, ಈಗ US ಹೋಗ್ಬಿಟ್ಟು ಅವರು
ಒಂದು ಇಂಟರ್ವ್ಯೂ ಕೊಟ್ಟರು ಕೂಡ ಪ್ರೌಡ್ ಕನ್ನಡಿಗನೇ. ಅವ್ರು ಇನ್ನು ಅಲ್ಲೂ ಕೂಡ ಹೇಳ್ತಾರೆ ಮುದ್ದೆ ಸಾರು ಇಷ್ಟ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಇನ್ಫ್ಲೂಯೆನ್ಸ್ ಈಸ್ ಡೂಯಿಂಗ್. ಅವ್ರನ್ನ ನೀವು ಅವರು ಹಿಂದಿಲಿ ಮಾಡಿದ್ರು ಇಂಗ್ಲೀಷಲ್ಲಿ ಮಾಡಿದ್ರು ಮಾತ್ರಕ್ಕೆ ಅವರು ಕನ್ನಡದವರೇ ಅಲ್ಲ ಅಂತ ಹೇಳೋಕ್ಕಾಗತ್ತಾ? ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅಲ್ವಾ, ವಿ ಹ್ಯಾವ್ ಟು ಪ್ರೌಡ್ ಅಲ್ವಾ, ನಂಗೆ ಕನ್ನಡಿಗನಪ್ಪ ಅವನು ಹಿಂಗೆ ಮಾಡ್ತಾನೆ ಅಂತ. ನಮ್ಮ ಕನ್ನಡಿಗ ಯಾವುದೋ ಟೆಕ್ಕಲ್ಲಿ ಇದ್ರೆ, ನಮ್ಮ ಕನ್ನಡಿಗ ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಆಯಿತು ಅಂದರೆ ನಮಗೆ ಪ್ರೌಡ್ ಮೂಮೆಂಟ್ ಅದು. ನೀನು ಹೋಗ್ಬಿಟ್ಟು ದುಬೈಲಿ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತೀಯ ಕನ್ನಡಿಗ, ನೀನು 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 ಕನ್ನಡ ವಿರೋಧಿ ಅಂತ ಹೇಳೋಕ್ಕಾಗತ್ತಾ? ಐ ಡೋಂಟ್ ವಾಂಟ್ ಟು ಡೂ ಸಚ್ ವಿಡಿಯೋಸ್ ಟು ಬಿ ಆನೆಸ್ಟ್. ನನಗೇನೇ ಬೇಜಾರಾಗ್ಬಿಡ್ತಾರೆ, ಇದ್ರ ಬಗ್ಗೆ ಒಂದು ಕಾಂಟೆಂಟೇ ಮಾಡ್ಬೇಕಾ, ವಿಡಿಯೋನೇ ಮಾಡ್ಬೇಕಾ ನನಗೆ ಅಂತ ಅನ್ಸುತ್ತೆ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ತುಂಬ ಜನಕ್ಕೆ ನಾನು ಎಷ್ಟೋ ಜನ ನೋಡಿದ್ದೀನಿ ಆಯ್ತಾ, ಇಂಗ್ಲೀಷಲ್ಲಿ ಅಥವಾ ಬೇರೆ ಭಾಷೆಲಿ ಬಂದ್ಬಿಟ್ಟು ಕನ್ನಡ ಬರ್ತಾರೆ ಗುರು, ಅವ್ರು ಸಪೋರ್ಟ್ ಸಿಕ್ಕಿಲ್ಲ ಅಂತ ಕನ್ನಡ ಬರ್ತಾರೆ ಗುರು. ನಾವು ಕನ್ನಡದಿಂದ ಬಂದಿರೋದು. ಕನ್ನಡದಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಮಾಡಿ ನಾವು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತೀವಿ ಅಂತಂದರೆ ಐ ಥಿಂಕ್ ಇಟ್ ಈಸ್ ರಿಯಲಿ ಅ ಪಾರ್ಟ್ ಆಫ್ ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ. ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ ಅಸ್ ಫೋಕಸ್ ಆನ್ ದ ಕಾಂಟೆಂಟ್. ಓಕೆ, ಅಥವಾ ಹೈಪರ್ ಕಾರ್ನ ವಿಡಿಯೋನ ನಾನು ಕನ್ನಡದಲ್ಲಿ ನೋಡ್ತಿದ್ದಾಗ ನನಗೆ ಹೆಮ್ಮೆ ಆಗುತ್ತೆ. ಆ ಹೆಮ್ಮೆ ಇಟ್ಕೊಳ್ಳಿ ಆಯ್ತಾ. ಪ್ರತಿಯೊಬ್ಬ ಹೆಮ್ಮೆ ಇಟ್ಕೊಂಡು ತಮ್ಮ ಕೆಲಸದಲ್ಲಿ ಏನು ತೊಗೊಳಕ್ಕಾಗುತ್ತೆ, ಏನು ಒಳ್ಳೆ ಪಾಸಿಟಿವ್ ತೊಗೊಳಕ್ಕಾಗುತ್ತೆ ವಿಡಿಯೋದಲ್ಲಿ, ಅದನ್ನು ತೊಗೊಂಡ್ಬಿಟ್ಟು ಲೆಟ್ ಗೋ ಹ್ಯಾಡ್ ವಿತ್ ದಟ್. ಸೊ ಬಿ ಸ್ಮಾರ್ಟ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಟಾಕಿಂಗ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನ ನೀವು ನೋಡಿಬಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ಬೇರೆ ಯಾರೋ ಏನೋ ಒಂದು ಹೇಳಿದ್ನಲ್ಲ ಅವಾಗಲೇ, ನಾನು ಏನೋ ಒಂದು ನನ್ನ ವೈಯಕ್ತಿಕವಾಗಿ ಕಮೆಂಟ್ ಹಾಕಿದಾಗ ಓಕೆ ಅನ್ಬೋದು. ಬಟ್ ಕನ್ನಡ ಇಟ್ಕೊಂಡು ಒಂದು ಕಮೆಂಟ್ ಹಾಕಿದಾಗ ನಂಗೆ ಬೇಜಾರಾಗುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೆ ಗೊತ್ತು ನಾನು ಎಷ್ಟು ಕನ್ನಡ ಪ್ರೇಮಿ ಅಂತ. ನಾನು ಪ್ರತಿ ಸಲ ನಾನು ಇಂಡಿಯಾಗೆ ಹೋದಾಗ ನನ್ನ ಮನೆಗೆ ಹೋಗಿಲ್ಲ ಕೂಡ ಐ ಗೋ ಟು ಕುಪ್ಪಳ್ಳಿ. ನಾನು ಕುವೆಂಪು ಪುಣಚೇಶ್ವರ ನನಗೆ ಭಾಳ ಇಷ್ಟ. ಅವ್ರ ಬುಕ್ಗಳಂತ ಬೇಜಾನ್ ಬುಕ್ಗಳಿದ್ದಾವೆ. ಅವ್ರ ಹತ್ರ ಇರೋ ಎಲ್ಲ ಬುಕ್ಗಳು ಅಂತ ಇದಾವೆ ಆ್ಯಕ್ಚುಲಿ. ಐ ರೆಡ್ ಆಲ್ ದ ಬುಕ್ಸ್ ಆ್ಯಕ್ಚುಲಿ. ಹಂಗಂತ ನಾನು ಪಬ್ಲಿಕಲ್ಲಿ ಬಂದ್ಬಿಟ್ಟು ನಾನು ನೋಡಿ ನಾನು ಕನ್ನಡ ಪ್ರೇಮಿ ಅಂತ ಆ ಥರ ಹೇಳ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ಅನುಭವಿಸ್ತೀನಿ ಅದನ್ನು. ಯಾಕೆ ನೋಡಿ ಇಲ್ಲ ನೋಡ್ಬೋದು, ಯು ಕ್ಯಾನ್ ಸಿ ದಿಸ್. ಐ ಡೋಂಟ್ ಕಾಣ್ತಿದ್ಯಾ ಅದು? ಎಷ್ಟು ಜನ ನೀವು ಕುವೆಂಪು ಕುಪ್ಪಳ್ಳಿ ಹೋಗಿದ್ದೀರಾ ಅಂದರೆ ನೀವು ನಾನು ಮಾಡ್ತೀನಿ ನೀನು ಮಾಡಿ ಅಂತ ಹೇಳ್ತಿಲ್ಲ. ನನ್ನ ಅಭಿಮಾನ ಆ ಥರ. ದಟ್ ಈಸ್ ದ ಲವ್ ಹ್ಯಾವ್ ಟುವರ್ಡ್ಸ್ ಕನ್ನಡ. ಸೊ ಸ್ಟಾಪ್ ಕಮೆಂಟಿಂಗ್ ಸಚ್ ಥಿಂಗ್ಸ್. ಓಕೆನಾ? ನಾನು 99% ಕನ್ನಡದಲ್ಲಿ ವೀಡಿಯೋ ಮಾಡೋದು. ನಾನು ಕನ್ನಡದಷ್ಟು ಕ್ಲಾರಿಟಿ ನಂಗೆ ಬೇರೆ ಭಾಷೆಲಿ ಬರೋಲ್ಲ. ಇವೊಂದು ನಾನು ದುಬೈಲಿದ್ರು ಕೂಡ, ನಾನು ದುಬೈಲಿದ್ದಾಗ ಪ್ರತಿದಿನ ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲೇ ವೀಡಿಯೋ ಮಾಡೋಕ್ಕೆ ಇಂಗ್ಲೀಷಲ್ಲೇ ಮಾತಾಡಬೇಕಾಗುತ್ತೆ. ಪ್ರತಿದಿನ ನಾನು ಐ ಟಾಕ್ ಇನ್ ಇಂಗ್ಲೀಷ್. ಸೊ ಆ ಒಂದು ನನ್ನ ಸಂದರ್ಭದಲ್ಲಿ ಅಲ್ಲಿ ಒಂದು ಜಾಸ್ತಿ ನಾನು ಇಂಗ್ಲೀಷ್ ಯೂಸ್ ಮಾಡ್ತೀನಿ ಒಂದೊಂದು ಕಾರಣ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಫೈನ್, ಬಟ್ ಅಗೇನ್ ಇಟ್ ಈಸ್ ನಾಟ್ ಗೋನ್ ಟೇಕ್ ಔಟ್ ದ ಫ್ಯಾಕ್ಟ್ ದಟ್ ಐ ಆಮ್ ಕನ್ನಡಿಗ, ರೈಟ್? ಕ್ರಿಟಿಸಿಸಮ್ ಮಾಡಿ ಗಾಯ್ಸ್, ಕ್ರಿಟಿಸಿಸಮ್ ಮಾಡಿ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಿ. ನನ್ನ ಕಾಂಟೆಂಟ್ ಇಷ್ಟ ಆಗ್ತಿಲ್ವಾ, ಇವನೇನ ಈ ಶಾಡೆ ಥರ ಮಾಡ್ತಾನೆ ಕಾಂಟೆಂಟ್ ಅಂತ ಹೇಳಿ ಅಗ್ರಿ ಆನ್ ದಟ್ ಪಾಯಿಂಟ್. ಅಥವಾ ನಾನು ವೈಯಕ್ತಿಕವಾಗಿ ಇಷ್ಟ ಆಗ್ತಿಲ್ಲ, ನಾನು ನೋಡೋಕ್ಕೆ ಶಾಡೆ ಥರ ಅವನೇ ಅಂತಲೂ ಕಮೆಂಟ್ ಹಾಕಿ. ಐ ಡೋಂಟ್ ನಾಟ್ ಮೈಂಡ್. ಡೋ ನಾಟ್ ಯೂಸ್ ಕನ್ನಡ ಆ್ಯಂಡ್ ಕಮೆಂಟ್ ಆ್ಯಕ್ಚುಲಿ. ಇಟ್ ಈಸ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ನನಗೆ ಇದ್ರ ಬಗ್ಗೆನೂ ವಿಡಿಯೋ ಮಾಡಬೇಕಾಗಿರು ಅನ್ಸ್ಬಿಡುತ್ತೆ ಆ್ಯಕ್ಚುಲಿ. ಎನಿವೇಸ್ ದಿಸ್ ಈಸ್ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇವಾಗ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಜನಕ್ಕೆ ಅರಿವಾಗಿದೆ ಏನಕ್ಕೆ ನಾವು ಇಂಗ್ಲೀಷಲ್ಲಿ ಮಾಡ್ತೀವಿ, ಏನು ಕತೆ ಅಂತ. ಸೊ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡಿದ್ರೆ ಕ್ಷಮೆ ಇರಲಿ. ನಾನು ಬ್ರ್ಯಾಂಡ್ ಪ್ರಮೋಷನ್ ಮಾತ್ರ ಅಥವಾ ಕೊಲಾಬ್ ವಿಡಿಯೋಸ್ ಮಾತ್ರ ಇಂಗ್ಲೀಷ್ ಮಾಡೋದು. ನಾನು ಒಬ್ಬನೇ ಮಾಡಿದಾಗ ಹ್ಯಾವ್ ಟು ಡೂ ಇಟ್ ಇನ್ ಕನ್ನಡ. ಆ್ಯಂಡ್ ಕನ್ನಡ ಒಬ್ಬ ಕ್ರಿಯೇಟರ್ ಆಗಿಬಿಟ್ಟು ಇಲ್ಲಿ ಆಡಿಯನ್ಸ್ನ ಪಡ್ಕೊಂಡಿರೋದು ಅದು ಕನ್ನಡಿಗರಲ್ಲಿ ಹೆಮ್ಮೆ ಪಡೋಂಥ ವಿಷಯ. ಸೊ ಥಿಂಕ್ ಲೈಕ್ ದಟ್. ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೋಡೋಣ ಆಯಿತು.